ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ 20 ಸಾಲುಗಳ ಭಾಷಣ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣವನ್ನು ನೋಡ್ತಾ ಕಲಿತಾ ಹೋಗೋಣ ಬನ್ನಿ. ಈ ಒಂದು 20 ಸಾಲುಗಳ ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ, ಇಲ್ಲಿ 1ರಿಂದ 20 ಸಾಲುಗಳು ನೋಡ್ತೇವೆ. ನೀವೇನ್ ಮಾಡ್ತೀರಾ, ಮೊದಲು ಅಂದ್ರೆ ಈ 20 ಸಾಲುಗಳನ್ನ ಒಂದು ಪೇಜಲ್ಲಿ ಬರ್ಕೊರಿ, ಪುಟದಲ್ಲಿ ಬರ್ಕೊಂಡ ನಂತರ ಏನ್ ಮಾಡ್ತೀರಾ ಅಂದ್ರೆ ಚೆನ್ನಾಗಿ ಕಲ್ತ್ಕೊಡಿ, ಪರ್ಫೆಕ್ಟ್ ಆಗಿ ಕಲ್ತ್ಕೊಡಿ. ನಿಮ್ ಭಾಷಣದಲ್ಲಿ 1ನೇ ಪಾಯಿಂಟ್ 2ನೇ ಪಾಯಿಂಟ್ 3ನೇ ಪಾಯಿಂಟ್ ಅಂತ ಹೇಳ್ತೋಗ್ಬಿಡಿ. ಕಲ್ತು ಆ ರೀತಿಯಾಗಿ ಹೇಳೋದಲ್ಲ, ಮೊದಲೆಲ್ಲ ಬರ್ದು ಚೆನ್ನಾಗಿ ಕಲ್ತ್ಕೊಂಡು ಏನ್ ಮಾಡ್ತೀರಾ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ. ರೈಟ್. ಹಾಗಾದ್ರೆ ಇಲ್ಲಿ ನಾನು ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಓಕೆ. ಅದಾದ ನಂತರ 2ನೇ ಪಾಯಿಂಟ್, ನನ್ನ ಹೆಸರು ರಾಜು. ಇಲ್ಲಿ ರಾಜು ಅಂತಕ್ಕಂಥದ್ದು ಉದಾಹರಣೆ ನಾನು ತೆಗೆದುಕೊಂಡಿದ್ದೀನಿ. ನಿಮ್ಮ ಹೆಸರೇನಿದೆ, ಶಾರದಿದ್ದರೆ ಶಾರದಾ, ರಾಣಿದಿರ ರಾಣಿ, ಪ್ರದೀಪ್ ಇದ್ರೆ ಪ್ರದೀಪ್, ಈ ರೀತಿಯಾಗಿ ಹೇಳ್ತಾ ಹೋಗಿ. ಓಕೆನಾ. ಚಂದ್ರಶೇಖರ್ ಇದ್ರೆ ಚಂದ್ರಶೇಖರ್. ಓಕೆನಾ. ನನ್ನ ಹೆಸರು ಚಂದ್ರಶೇಖರ್. ಈ ರೀತಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ. ಓಕೆನಾ. ರೈಟ್. 3ನೇ ಪಾಯಿಂಟ್, ಇಂದು ಆಗಸ್ಟ್ 15. ಇಂದು ಆಗಸ್ಟ್ 15. 4ನೇ ಪಾಯಿಂಟ್, ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಓಕೆನಾ. ಎಲ್ಲರಿಗೂ ಶುಭೋದಯ. ಮೊದಲನೇ ಪಾಯಿಂಟ್ ನೋಡ್ತಾ ಹೋಗಿ, ಎಲ್ಲರಿಗೂ ಶುಭೋದಯ. ಪಾಯಿಂಟ್ಗಳನ್ನು ಬಿಟ್ಟು ಹೇಳ್ತಾ ಹೋಗಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಇಂದು 15ನೇ ಆಗಸ್ಟ್ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆ. ಈ ರೀತಿ ಪಾಯಿಂಟ್ ಬಿಟ್ಟು ಈ ಹೇಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. 6ನೇ ಪಾಯಿಂಟ್ ನೋಡಿ, 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ದೊರೆಯಿತು. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. 7ನೇ ಪಾಯಿಂಟ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಹಾಗೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಹೋರಾಡಿದರು. ನಿಮಗೆ ಇನ್ನೂ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಗೊತ್ತಿತ್ತ, ಅದನ್ನು ಹೇಳ್ತಾ ಹೋಗಿ, ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಹಾಗೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಹೋರಾಡಿದರು. ಓಕೆ. 8ನೇ ಪಾಯಿಂಟ್, ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನು ನಾವು ನೆನಪಿಸಿಕೊಳ್ಳೋಣ. ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನು ನಾವು ನೆನಪಿಸಿಕೊಳ್ಳೋಣ. 9ನೇ ಪಾಯಿಂಟ್ ನೋಡಿ, ಅವರ ತ್ಯಾಗ ಮತ್ತು ಬಲಿದಾನವನ್ನು ನಾವು ಎಂದಿಗೂ ಮರೆಯಬಾರದು. 10ನೇ ಪಾಯಿಂಟ್, ಅವರ ಧೈರ್ಯ ನಮಗೆ ಸದಾ ಪ್ರೇರಣೆಯಾಗಿದೆ. ಅವರ ಧೈರ್ಯ ನಮಗೆ ಸದಾ ಪ್ರೇರಣೆಯಾಗಿದೆ. 11ನೇ ಪಾಯಿಂಟ್,
ಪ್ರತಿ ವರ್ಷ ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾರೆ. ಓಕೆನಾ? ಮತ್ತೊಮ್ಮೆ ನೋಡಿ, ಪ್ರತಿ ವರ್ಷ ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ಪ್ರಧಾನಮಂತ್ರಿ ಧ್ವಜವನ್ನು ಹಾರಿಸುತ್ತಾರೆ. 12ನೇ ಪಾಯಿಂಟ್. ನಂತರ ನಮ್ಮ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಓಕೆನಾ? ಅದಾದ ನಂತರ 13ನೇ ಪಾಯಿಂಟ್ ನೋಡಿ, ಶಾಲಾ ಕಾಲೇಜು ಕಚೇರಿಗಳು ಹಾಗೂ ದೇಶದಾದ್ಯಂತ ಧ್ವಜಾರೋಹಣ ನಡೆಯುತ್ತದೆ. ಮತ್ತೊಂದು, ಶಾಲಾ ಕಾಲೇಜು ಕಚೇರಿಗಳು ಹಾಗೂ ದೇಶದಾದ್ಯಂತ ಧ್ವಜಾರೋಹಣ ನಡೆಯುತ್ತದೆ. ಓಕೆನಾ? 14ನೇ ಪಾಯಿಂಟ್. 14ನೇದು, ದೇಶಭಕ್ತಿಯ ಹಾಡುಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತದೆ. ಓಕೆನಾ? ದೇಶಭಕ್ತಿಯ ಹಾಡುಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತದೆ. 15ನೇ ಪಾಯಿಂಟ್ ನೋಡಿ, ನಾವು ರಾಷ್ಟ್ರಧ್ವಜಕ್ಕೆ ಗೌರವ ನೀಡಬೇಕು. 16ನೇ ಪಾಯಿಂಟ್, ನಮ್ಮ ದೇಶವನ್ನು ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಇಡಬೇಕು. 17ನೇ ಪಾಯಿಂಟ್, ನಾವು ಪ್ರಾಮಾಣಿಕ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಬೇಕು. ಓಕೆನಾ? ಅದ ನಂತರ 18ನೇ ಪಾಯಿಂಟ್ ನೋಡಿ, ದೇಶದ ಏಕತೆ, ಸಮಾನತೆ ಮತ್ತು ಸಹೋದರತ್ವವನ್ನು ಕಾಪಾಡಬೇಕು. ಓಕೆನಾ? ಕಾಪಾಡಬೇಕು. 19ನೇ ಪಾಯಿಂಟ್, ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡೋಣ. 20ನೇ ಪಾಯಿಂಟ್, ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಅಂತ ಹೇಳ್ಬೋದು. ಜೈ ಹಿಂದ್, ಜೈ ಭಾರತ್. ಓಕೆನಾ? ಜೈ ಭಾರತ್. ಓಕೆ, ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.